ಕಳೆದ ಹಲವು ದಿನಗಳಿಂದ ದೇಶದ ದಶ ದಿಕ್ಕಲ್ಲೂ ಕೂಡ ಮಬ್ಬುಗತ್ತಲಿನ ವಿಡಿಯೋಗಳ ಮಾಯೆ ಆವರಿಸಿದೆ. ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇರೋ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ತಂದೆ HD ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ತಂದೊಡ್ಡಿದೆ. 4 ಗೋಡೆಯ ಮಧ್ಯೆ ಬಂದಿಯಾಗಿರೋ ಮಾಜಿ ಮಿನಿಸ್ಟರ್ 3ನೇ ದಿನವೂ ಕೂಡ ಮುಕ್ತಿಗಾಗಿ ಚಡಪಡಿಸಿದ್ದಾರೆ. ಜಾಮೀನು ಯಾವಾಗ ಸಿಗುತ್ತೆ ಅನ್ನೋ ಚಿಂತೆಯಲ್ಲೇ ಮುಳುಗಿದ್ದಾರೆ. ಹಾಸನದ ಅಶ್ಲೀಲ ವಿಡಿಯೋಗಳ ಮಾಯೆ ಎಲ್ಲೆಡೆ ಆವರಿಸಿದೆ. ಕತ್ತಲ ಕೋಣೆಯಲ್ಲಿ ನಡೆದಿದ್ದ ವಿಡಿಯೋ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಈ ಅಶ್ಲೀಲ ಕಳಂಕದಿಂದ ದೊಡ್ಡಗೌಡರ ಮನೆಯಲ್ಲಿ ಮೌನ ಆವರಿಸುವಂತೆ ಮಾಡಿದೆ. ಈ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲಿ ಕೂತಿರುವ HD ರೇವಣ್ಣ ಜಾಮೀನಿನ ನಿರೀಕ್ಷೆಯಲ್ಲೇ ಕಾಲ ಕಳೆಯುವಂತಾಗಿದೆ. ಜೈಲಿನಲ್ಲಿ ತಡವಾಗಿ ಊಟ, ತಡವಾಗಿ ಮಲಗಿದ್ದ ರೇವಣ್ಣ. ಜಾಮೀನಿನ ನಿರೀಕ್ಷೆಯಲ್ಲೇ ಮೌನಕ್ಕೆ ಜಾರಿರುವ ರೇವಣ್ಣ. KR ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ HD ರೇವಣ್ಣ ಜೈಲೂಟ ತಿನ್ನುವಂತಾಗಿದೆ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ರೇವಣ್ಣಗೆ ಕೋರ್ಟ್ ನಿರಾಸೆ ಉಂಟು ಮಾಡಿತ್ತು. ಸೋಮವಾರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಬಂಧ ಮುಕ್ತ ಆಗುವವರೆಗೂ ರೇವಣ್ಣನ ಸೆರೆವಾಸ ಮುಂದುವರೆದಿದೆ. ಒಂದ್ ಕಡೆ ಪುತ್ರ ವಿದೇಶದಲ್ಲಿದ್ದಾನೆ, ಮತ್ತೊಂದೆಡೆ ಜಾಮೀನು ಸಿಗದ ಕಾರಣ ರೇವಣ್ಣ ಮತ್ತಷ್ಟು ಮಂಕಾಗಿದ್ದಾರೆ. ಕಳೆದ 4 ದಿನಗಳಿಂದ HD ರೇವಣ್ಣ ಸೆರೆವಾಸ ಅನುಭವಿಸುತ್ತಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ. 3ನೇ ದಿನವೂ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲೇ ಮಾಜಿ ಸಚಿವ ರೇವಣ್ಣ ಕಾಲ ಕಳೆದಿದ್ದಾರೆ. ಕಳೆದ ರಾತ್ರಿಯೂ ತಡವಾಗಿ ಊಟ ಮಾಡಿದ್ದಾರೆ. ಜೈಲಿನ ಮೆನುವಿನಂತೆ ಮುದ್ದೆ, ಚಪಾತಿ, ರೈಸ್, ಸಾಂಬಾರ್ ಸವಿದಿದ್ದಾರೆ. ಹಾಗೆ ರೇವಣ್ಣ ಮನೆಯವರು ತಂದುಕೊಟ್ಟಿರುವ ಬಟ್ಟೆಯನ್ನೇ ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ರಾತ್ರಿ ಸುಮಾರು 1 ಗಂಟೆಯಾದ್ರೂ ನಿದ್ರೆ ಮಾಡಿಲ್ಲ ಎನ್ನಲಾಗ್ತಾ ಇದೆ. ಲೇಟ್ ಆಗಿ ಮಲಗಿದ್ರು. ಇಂದು ಬೆಳಗ್ಗೆ 5:30ಕ್ಕೆ ನಿದ್ರೆಯಿಂದ ಎದ್ದ ರೇವಣ್ಣ ಕಾಫಿ ಕುಡಿದು ಇಂಗ್ಲಿಷ್ ಹಾಗೂ ಕನ್ನಡ ದಿನಪತ್ರಿಕೆ ಓದಿದ್ದಾರೆ. ಇನ್ನು 3 ದಿನಗಳಿಂದ ಸಾಮಾನ್ಯ ವಿಚಾರಣಾಧೀನ ಬಂಧಿಯಂತಿಗೆ ರೇವಣ್ಣ ದಿನ ದುಡ್ತಾ ಇದ್ದಾರೆ. ಪ್ರತಿದಿನ ವಕೀಲರು ಭೇಟಿ ಮಾಡ್ತಾ ಇದ್ದು, ಜಾಮೀನು ಮುಂದೂಡಿಕೆಯಾಗಿರೋದ್ರಿಂದ ರೇವಣ್ಣ ಮತ್ತಷ್ಟು ಅಪ್ಸೆಟ್ ಆಗಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಇದು ಅಲ್ಲದೆ ನಡೆದ ಘಟನೆಯ ಬಗ್ಗೆ ಯೋಚಿಸ್ತಾ ಕುಳಿತಿದ್ದು, ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಜಾರಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಐಷಾರಾಮಿ ಜೀವನ ಕಳೆದಿದ್ದ ರೇವಣ್ಣ ಇದೀಗ ಕತ್ತಲ ಕೋಣೆಯಲ್ಲಿ ದಿನದೂಡುವಂತಾಗಿದೆ. ಮಗ ಮಾಡಿದ ತಪ್ಪಿಗೆ ತಮಗೂ ಸಂಕಷ್ಟ ಬಂದೊದಗಿದೆ. ಸೋಮವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ರೇವಣ್ಣಗೆ ಮುಂದಿನ ವಿಚಾರಣೆಯಲ್ಲಿ ಜೈಲಾ ಅಥವಾ ಜಾಮೀನಾ ಅನ್ನೋದೇ ಬಿಗ್ ಸಸ್ಪೆನ್ಸ್. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.